ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮಶ್ರೂಮ್ ಬಿರಿಯಾನಿ ಅಂದರೆ ಬಿರಿಯಾನಿ ಟೈಪ್ ಇದು ಕರಿ ಸಪ್ರೇಟ್ ಬರುತ್ತೆ. ಮಶ್ರೂಮ್ ಕರಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು ನೀವು. ಫಸ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ. ನೀಟಾಗಿ ಫಸ್ಟ್ ಅದನ್ನು ಹಾಕ್ಕೊಂಡು ನಾನು ಅದೇ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಒಂದೊಂದು ಇಡೀ ಅಂತ ಅಂದ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಕೂಡ ಒಂದು 4 ಎಸಲಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಫಸ್ಟು ಇಷ್ಟು ಪೂರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ನಾನು. ಯಾಕೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅಂದರೆ ಇದನ್ನು ಸಪ್ರೇಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇದು 2 ಗ್ರೇವಿಗೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ನೆಕ್ಸ್ಟು ಇನ್ನೊಂದು ಮಿಕ್ಸಿ ಜಾರಲ್ಲಿ ನಾನು 4 ಟೊಮೊಟೊನ ದಪ್ಪ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಗ್ರೀನ್ ಪೇಸ್ಟ್ ಆಗಿದೆಯಲ್ಲ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು ಸ್ವಲ್ಪ ಪಲಾವ್ ಸಾಮಾನು ಹಾಕಿ ಫಸ್ಟು ಈರುಳ್ಳಿನ ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ತೀನಿ. ಹಸಿ ಥರ ಇರಬಾರ್ದು, ಈರುಳ್ಳಿ ಕೂಡ ಫುಲ್ ಫ್ರೈ ಆಗಬೇಕು. ಅದ್ರ ಜೊತೆಗೆ ಒಂದು 2 ಕ್ಯಾಪ್ಸಿಕಮ್ ಅಷ್ಟು ಫಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದರಲ್ಲಿರೋ ನೀರಿನ ಅಂಶ ಪೂರ್ತಿ ಹೋಗಬೇಕು. ಆ ಥರ ನೀರಂಶ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ನೆಕ್ಸ್ಟ್ ಆ ಪೇಸ್ಟನ್ನ ನಾನು ಹಾಕ್ಕೊಂಡು ಅದನ್ನು ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆ ಈ ಫ್ರೈ ನಾನು ಸ್ವಲ್ಪ ಉಳಿಸಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ನೆಕ್ಸ್ಟ್ ನಾನು ಮಶ್ರೂಮ್ಗೆ ಯೂಸ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಫಸ್ಟು ಪೇಸ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ಲೋಟ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ಪಾವು ಆ ಥರ ಲೆಕ್ಕ ಹಾಕ್ಕೊಂಡು ನಾನು 2 ಪಾವಷ್ಟು ಅಕ್ಕಿ ಹಾಕ್ಕೊಂಡು ಆಮೇಲೆ ಗರಂ ಮಸಾಲ ಹಾಕಿ ನೀರು ಕೂಡ ನಾನು ಅದರ 2 ಲೋಟಕ್ಕೆ 4 ಲೋಟದ ಥರ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೆಕ್ಸ್ಟ್ ನಾನು ಅದಕ್ಕೇ ಉಪ್ಪು ಕೂಡ ಸೇರಿಸಿ ಪಕ್ಕಕ್ಕೆ ತೆಗೆದಿಡ್ತಿದ್ದೀನಿ. ಇದು ಪ್ಲೈನಾಗಿ ಮಾಡ್ತಾ ಇರೋದು. ತುಂಬ ಏನು ನಾನು ಮಸಾಲೆಗಳನ್ನ ಯಾವುದು ಯೂಸ್ ಮಾಡಿಲ್ಲ, ನೀವು ನೋಡಿರೋ ಥರ. ಜಸ್ಟ್ ಗರಂ ಮಸಾಲ ಒಂದು ಬಿಟ್ಟರೆ ತುಂಬ ಯಾವುದು ಮಸಾಲೆ ಯೂಸ್ ಮಾಡಿಲ್ಲ, ಪ್ಲೈನ್ ಅಂತಲೇ ಅಂದ್ಕೊಳ್ಳಿ. ನೆಕ್ಸ್ಟ್ ಇದೆ ನಾನು ಮಶ್ರೂಮ್ನ ನೀಟಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಇಟ್ಟಿದ್ನಲ್ಲ, ಆ ಪೇಸ್ಟ್ 2 ಸ್ಪೂನು. ಇದಕ್ಕೆ ಖಾರ ನಾನು ಆಲ್ಮೋಸ್ಟ್ ಮೆಣಸಿನ್ಕಾಯೇ ಯೂಸ್ ಮಾಡ್ತಾ ಇರೋದು, ಯಾವುದೂ ಅಚ್ಕಾರದ ಪುಡಿ ಬಳಸಿಲ್ಲ ನಾನು. ಇದೇ ಖಾರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಗರಂ ಮಸಾಲ, ಸ್ವಲ್ಪ ಸಾಲ್ಟು. ನಾನು ಸಾಲ್ಟೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ನಾನು ಕಾರ್ನ್ಫ್ಲವರೆಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಕಾರ್ನ್ಫ್ಲವರೂ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿದರೆ 1 ಸ್ಪೂನ್ 1.5 ಸ್ಪೂನ್ ಅಷ್ಟೇ ನಾನು ಮೈದಾ ಹಾಕಿದ್ದೀನಿ. ನನಗೆ ತುಂಬ ಏನದು ಗ್ರೇವಿ ಥರ ಏನು ಅವಶ್ಯಕತೆ ಇಲ್ಲ, ಜಸ್ಟ್ ಅದು ಕೋಟಿಂಗ್, ಒಂದು ಲೇಯರ್ ಕೋಟಿಂಗ್ ಆದರೆ ನನಗೆ ಸಾಕು. ನಾನು ನೀರು ಕೂಡ ಹಾಕ್ತಿಲ್ಲ ನೋಡಿ, ಚುಮುಕ್ಸ್ಕೊಂಡಿದ್ದೀನಿ ನೀರು. ಅದು ಜಸ್ಟ್ ಅದು ಮಿಕ್ಸ್ ಆಗೋಕ್ಕಷ್ಟೇ, ಪೇಸ್ಟು ಅಥವಾ ಖಾರ ಉಪ್ಪು ಮಿಕ್ಸ್ ಆಗೋಕ್ಕಷ್ಟೇ ನೋಡಿ. ನಾನು ಯಾವುದು ಪ್ರೆಸ್ ಮಾಡೆಲ್ಲ ಇಸ್ಕಿ ಏನು ಮಾಡ್ತಿಲ್ಲ, ತುಂಬ ಸಿಂಪಲ್ಲಾಗಿ ಅದು ತುಂಬ ಲೈಟಾಗಿ ಮಿಕ್ಸ್ ಮಾಡೋದಕ್ಕೆ ಅದು ಮಿಕ್ಸ್ ಆಗುತ್ತೆ. ಒಂದು ಕೋಟಿಂಗ್ ಆದರೆ ಸಾಕು ಅದಕ್ಕೆ. ನಾನು ಅದನ್ನು ಡೀಪ್ ಫ್ರೈ ಕೂಡ ಒಂದು 2 ಮಿನಿಟ್ಸ್ಗೆ ತುಂಬ ಕಡಿಮೆನೇ ತೆಗೆದುಬಿಟ್ಟಿದ್ದೀನಿ. ಯಾಕೆಂದರೆ ಅದನ್ನು ತುಂಬ ಫ್ರೈ ಮಾಡೋ ಅವಶ್ಯಕತೆಯೂ ಬರಲ್ಲ. ಮಶ್ರೂಮ್ನ ಅದು ತುಂಬ ಬೇಗ ಬೇಯುತ್ತೆ. ನೀವು ನೀರಲ್ಲಿ ಬೇಯಿಸೋದಕ್ಕೇ ಈ ಥರ ಒಂದು ಸಾರಿ ಎಣ್ಣೆಲಿ ಹಾಕಿ ತೆಗಿಯೋದಕ್ಕೆ ಮಶ್ರೂಮು ಆ್ಯಕ್ಚುಲಿ ಎಣ್ಣೆ ಎಳ್ಕೊಳ್ಳಲ್ಲ. ಹಂಗಾಗಿ ಅದನ್ನು ಬೇಗ ಮಾಡಿಟ್ಟಿದ್ದೀನಿ. ನಾನು ಇನ್ನೊಂದು ಸೈಡ್ ಬಾಣಲಿಲಿ 1 ಈರುಳ್ಳಿ ಅಷ್ಟು ಮತ್ತು 1 ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೂ ನಾನು ಆಯಿಲ್ ತುಂಬ ಲೆಸ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಡೀಪ್ ಫ್ರೈ ಅನ್ನೋದು ಒಂದಕ್ಕೋಸ್ಕರ ನಂಗೆ ಅದು ಆಪ್ಷನ್ ಇರಲಿಲ್ಲ, ಹಂಗಾಗಿ ಅದನ್ನು ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ ಅದಕ್ಕೆ ನಾನು ಟೊಮೊಟೊ ಕೆಚಪ್ಪು ಮತ್ತು ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಿರೋದನ್ನು ನೋಡಿ ಒಂದು 2 ಮಿನಿಟ್ಸ್ ಅಷ್ಟೇ ನಾನು ಫ್ರೈ ಮಾಡ್ಕೊಂಡಿರೋದು, ತೆಗೆದುಬಿಟ್ಟಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು 2 ಮಿನಿಟ್ಸ್ ಬೇಯಿಸ್ಕೊತೀನಿ. ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ.